ಹಾಯ್ ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ವೀಡಿಯೋ ನೋಡ್ತಿರೋ ಎಲ್ರಿಗೂ ನಮಸ್ತೆ. ಸೊ ನನ್ನ ಈ ವಿಡಿಯೋದಲ್ಲಿ ಇವತ್ತು ನಾನು ಮಟನ್ ಪಾಸ್ತಾ, ಒಂದು ಸ್ನ್ಯಾಕ್ಸಿಗೆ ಆಗ್ಬೋದು, ಟೀ ಪಾರ್ಟಿ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬ ಈಸಿಯಾಗಿ ಮಾಡುವಂತಹ ಮಟನ್ ಪಾಸ್ತಾ ಹೇಗೆ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನೋಡುವ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಲ್ಲ ಅಂತ ಹೇಳಿ ನಾನೀಗ ಒಂದು ಪಾತ್ರೆಯಲ್ಲಿ, ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಡ್ತೀನಿ. ನೀರಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟ್ ಪಾಸ್ತಾನ ನಾನು ನೀರಿಗೆ ಹಾಕ್ತಿದ್ದೀನಿ. ಸ್ವಲ್ಪ ಬಾಯ್ಲ್ ಮಾಡಬೇಕು. ನೆಕ್ಸ್ಟ್ ನಾನು ಕುಕ್ಕರಲ್ಲಿ ಮಟನ್ ಚೆಂದ ತೊಳೆದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 6-7 ವಿಸಿಲ್ ಬರೋ ತನಕ ಬಿಡಬೇಕು. ನೆಕ್ಸ್ಟ್ ನಾನು ಇಲ್ಲಿ ಒಂದು ಪಾತ್ರೆಗೆ ಇದ್ರ ಮಸಾಲೆ ರೆಡಿ ಮಾಡುವ. ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿಟ್ಟಿರೋ 2 ಈರುಳ್ಳಿ ಮತ್ತು 2 ಟೊಮೆಟೊನ ಹಾಕಿ ಸ್ವಲ್ಪ ಫ್ರೈ ಮಾಡುವ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ ತಕ್ಷಣ ಉಪ್ಪು ಹಾಕಿ ಫ್ರೈ ಮಾಡಿದರೆ ಸ್ವಲ್ಪ ಬೇಗ ಈರುಳ್ಳಿ ಎಲ್ಲ ಮೆಲ್ಟ್ ಆಗುತ್ತೆ. ಈಗ ನಾನು ಸ್ವಲ್ಪ ಉಪ್ಪು ಹಾಕಿ ಒಳ್ಳೆ ಫ್ರೈ ಮಾಡ್ತಿದ್ದೀನಿ. ಅದು ಒಳ್ಳೆ ಫ್ರೈ ಆಗ್ತಾ ಬರುವಾಗ ಅದಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ಹಾಕುವ. ನಾನಿಲ್ಲಿ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಸ್ವಲ್ಪ ಮಸಾಲೆ ರೆಡಿ ಮಾಡುವ. ನೆಕ್ಸ್ಟ್ 1 ಸ್ಪೂನಷ್ಟು ಅರಿಶಿನ, 1 ಸ್ಪೂನ್ ಗರಂ ಮಸಾಲ ಪೌಡರ್, 1 ಸ್ಪೂನ್ ಕೋರಿಯಾಂಡರ್ ಪೌಡರ್, ಹಾಗೆ 1 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಇದೆಲ್ಲ ಹಾಕಿ ಮತ್ತು ನಾನು ಬಾಯ್ಲ್ ಮಾಡಿದ್ದು ಮಟನ್ ಸ್ಟಾಕ್ ಇದೆಯಲ್ಲ ಅದನ್ನು ನೀರಲ್ಲಿ ಹಾಕ್ತಿದ್ದೀನಿ. ನೀರು ಹಾಕಿ ಒಳ್ಳೆ ಮಸಾಲೆ ರೆಡಿ ಮಾಡಬೇಕು. ನೆಕ್ಸ್ಟು ನಾನು ತೆಗೆದಿಟ್ಟಿದ್ದು ಮಟನ್ ಇದೆಯಲ್ಲ, ಬಾಯ್ಲ್ ಮಾಡಿಟ್ಟಿದ್ದು, ಆ ಮಟನನ್ನು ಈ ಮಸಾಲೆಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಳ್ಳೆ ಮಸಾಲೆನ ರೆಡಿ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಆದಮೇಲೆ ನಾನು ಬಾಯ್ಲ್ ಮಾಡಿದ ಪಾಸ್ತಾನ ಸೈಡಿಗೆ ಇಟ್ಟಿದ್ದೆಲ್ಲ, ಆ ಪಾಸ್ತಾನ ಇದಕ್ಕೆ ಫುಲ್ ಮಿಕ್ಸ್ ಮಾಡಬೇಕು ಮಸಾಲೆಗೆ. ಸ್ವಲ್ಪ ಬಾಯ್ಲ್ ಆಗಿ ಜಾಸ್ತಿ ಆಗಿದೆ ಪಾಸ್ತಾ, ಬಟ್ ಅಷ್ಟು ಬಾಯ್ಲ್ ಆಗೋ ತನಕ ಬಿಡಬಾರ್ದು. ನಾನು ಇಲ್ಲಿ ಬಾಯ್ಲ್ ಮಾಡಿ ಸ್ವಲ್ಪ ಜಾಸ್ತಿ ಆಗಿದೆ. ಈ ಮಸಾಲೆಗೆ ಮಿಕ್ಸ್ ಮಾಡಿ ಆಮೇಲೆ ನಮ್ಮ ಪಾಸ್ತಾ ರೆಡಿ. ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ಟೇಸ್ಟ್ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡಿ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಶಾಅಲ್ಲಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.